ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು. ಒಮ್ಮೆ ಅರಮನೆಗಳ ನಗರಿ, ಸ್ವಚ್ಛ ನಗರಿ ಎಂದು ವಿಶ್ವವಿಖ್ಯಾತವಾಗಿದ್ದ ಈ ಸುಂದರ ನಗರ ಇಂದು ಗುಂಡಿಗಳ ನಗರಿಯಾಗಿ ಬದಲಾಗ್ತಾ ಇದೆ ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಹೌದು, ನಗರದ ಪ್ರತಿಯೊಂದು ಮುಖ್ಯ ರಸ್ತೆ ಹಾಗೂ ಬಡಾವಣೆಗಳಲ್ಲಿ ಇಂದು ಒಂದಲ್ಲ ಒಂದು ಸಿವಿಲ್ ಕೆಲಸಗಳು ನಿರಂತರವಾಗಿ ನಡೀತಾನೇ ಇದೆ. ಅಭಿವೃದ್ಧಿ ನಮಗೆ ಬೇಕು ನಿಜ, ಆದರೆ ಆ ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ದೈನಂದಿನ ನೆಮ್ಮದಿಯನ್ನ ಕೆಡಿಸ್ತಾ ಇರೋದು ಎಷ್ಟು ಸರಿ? ಮೈಸೂರಿನ ರಸ್ತೆಗಳು ಈಗ ಸುಗಮ ಸಂಚಾರಕ್ಕಲ್ಲ, ಬದಲಾಗಿ ಅಗೆತದ ಅಖಾಡಗಳಾಗಿ ಮಾರ್ಪಟ್ಟಿವೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಅಗೆಯುವುದಕ್ಕೆ ಅಧಿಕಾರಿಗಳ ಬಳಿ 100 ಕಾರಣಗಳಿವೆ. ಒಮ್ಮೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಎನ್ನುತ್ತಾರೆ, ಇನ್ನೊಮ್ಮೆ ಒಳಚರಂಡಿ ಅಥವಾ UGD ದುರಸ್ತಿ ಎನ್ನುತ್ತಾರೆ. ಇನ್ನು ಕೆಲವು ಕಡೆ ಕುಡಿಯುವ ನೀರಿನ ಪೈಪ್ಲೈನ್ ಮತ್ತು ಇಂಟರ್ನೆಟ್ ಕೇಬಲ್ಗಳ ಅಳವಡಿಕೆಗಾಗಿ JCBಗಳು ನಿರಂತರವಾಗಿ ನೆಲ ಅಗಿತಾನೇ ಇರುತ್ತವೆ. ಆದರೆ ದುರಂತ ಅಂದರೆ ಕೆಲಸ ಮುಗಿದ ಮೇಲೆ ಆ ರಸ್ತೆಯನ್ನ ಮೊದಲಿನ ಸ್ಥಿತಿಗೆ ತರುವ ಜವಾಬ್ದಾರಿಯನ್ನ ಯಾರೂ ವಹಿಸಿಕೊಳ್ತಾ ಇಲ್ಲ. ಅಗೆದ ಜಾಗಕ್ಕೆ ಕೇವಲ ಮಣ್ಣು ತುಂಬಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಳ್ತಾ ಇದ್ದಾರೆ. ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲೆ ಉಂಟಾಗ್ತಾ ಇದೆ. ಮಳೆ ಬಂದಾಗ ಇಡೀ ರಸ್ತೆ ಕೆಸರು ಗದ್ದೆ ಆದರೆ, ಬಿಸಿಲು ಬಂದಾಗ ಉಸಿರುಗಟ್ಟಿಸುವ ಧೂಳು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಇಡೀ ನಗರದ ಪರಿಸ್ಥಿತಿ ಈಗ ಹದಗೆಟ್ಟಿದೆ. ನಗರದ ಯಾವುದೇ ಮೂಲೆಗೆ ಹೋದರೂ ರಸ್ತೆಗಳು ಯಾವುದೋ ಹಳ್ಳಿ ಹಾದಿಯಂತಾಗಿವೆ. ಪೈಪ್ಲೈನ್ ಕೆಲಸ ಮುಗಿದು ಎಷ್ಟೋ ವಾರಗಳೇ ಕಳೆದರೂ ಡಾಂಬರೀಕರಣ ಮಾಡದೆ ಮಣ್ಣಿನ ರಸ್ತೆಯನ್ನೇ ಬಿಡಲಾಗಿದೆ. ಜನರು ತಮ್ಮ ವಾಹನಗಳನ್ನು ಮನೆಯಿಂದ ಹೊರಗೆ ತರುವುದಕ್ಕೂ ಹರಸಾಹಸ ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ಈಗ ಕೆಂಡಾಮಂಡಲವಾಗಿದ್ದಾರೆ. ಮೈಸೂರು ನಗರ ಸಾಂಸ್ಕೃತಿಕ ನಗರ, ಇಲ್ಲಿಯ ಜನತೆ ಪ್ರಶ್ನೆ ಮಾಡುವ ಮನೋಭಾವನೆಯನ್ನು ಮರೆತಿದ್ದಾರೆ ಅನ್ನೋದನ್ನ ಅತ್ಯಂತ ಒಂದು ರೀತಿ ನೆಗ್ಲೆಕ್ಟ್ ಆಗಿ ಮತ್ತು ಎಲ್ಲ ರೀತಿ ಲೆಕ್ಕಕ್ಕಿಲ್ದಿರ ತಗೊಂಡಿರೋದು ಯಾರು ಅಂತಂದರೆ ಅದು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸರ್. ಕಾರಣ ಇಷ್ಟೇ, ನೀವು ಮೈಸೂರು ನಗರ ಒಂದು ರೌಂಡ್ ನೋಡ್ಕೊಂಬನ್ನಿ ಸರ್. ಎಲ್ಲ ರಸ್ತೆಗಳಲ್ಲಿ UGD ವರ್ಕ್ಗೆ ಅಂತೇಳಿ, ಬೇರೆ ಬೇರೆ ವರ್ಕ್ಗೆ ಅಂತೇಳಿ, ಚೇಂಬರ್ ವರ್ಕ್ಗೆ ಅಂತೇಳಿ ಹಳ್ಳ ತೋಡಿದ್ದಾರೆ, ವಾಪಸ್ ಮಣ್ಣು ಮುಚ್ಚಿದ್ದಾರೆ. ಆದರೆ 1 ವರ್ಷಗಳ ಕಾಲ ಆಗಿದೆ, ವಾಪಸ್ ಅದನ್ನು ಡಾಂಬರೀಕರಣ ಮಾಡಿಲ್ಲ. ಡಾಂಬರೀಕರಣ ಮಾಡದಿದ್ದರೆ ಸರ್, ಮೊದಲನೇ ದಿನ ಅದು ಚೆನ್ನಾಗಿರುತ್ತೆ, ಹೋಯ್ತಾ ಹಳ್ಳ ಬಿದ್ದು ರಾತ್ರಿ ಹೊತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ, ಎಷ್ಟೋ ನೋವುಗಳು, ಸಾವುಗಳು ಮತ್ತು ಈ ಅಂಗವೈಕಲ್ಯಗಳು ನಮ್ಮ ವ್ಯವಸ್ಥೆಗೆ ಹೊರಗಡೆನೇ ಬರ್ತಾಯಿಲ್ಲ. ಯಾಕೆಂದರೆ ಅವ್ರು ಏಟಾದವ್ರು ಎಲ್ಲೋ ಪಾಪ ಎಲ್ಲಿ ಯಾವುದೋ ಊರಿಂದ ಬಂದಿರ್ತಾರೆ, ಎಲ್ಲಿಂದನೋ ಇರ್ತಾರೆ, ಅವ್ರು ಹೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು, ಇನ್ನೇನೋ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ಹೊಂಟೋಗ್ತಾ ಇದ್ದಾರೆ. ಯಾರೂ ಆ ಜಾಗದಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡೋದಾಗಲಿ ಈ ಥರ ಮಾಡ್ತಿಲ್ಲ. ಇದನ್ನು ಅಧಿಕಾರಿಗಳು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಟ್ಟಿದ್ದಾರೆ ಸರ್. ಪಬ್ಲಿಕ್ನ ಏನು UGD ತೋಡೋದು ಬಿಡೋದು, ಇದು ಎಲ್ಲಿ ತನಕ ಅಂತ ನನಗಂತೂ ನಿಜಕ್ಕೂ ಅರ್ಥ ಆಗ್ತಾಯಿಲ್ಲ. ನಿಜಕ್ಕೂ ನಮ್ಮ ಮೈಸೂರು ಮಹಾನಗರ ಪಾಲಿಕೆಗೆ IAS ಆಫೀಸರ್ ಆಸಿಫ್ ಅವರು ಶರೀಫ್ ಅವ್ರು ಬಂದಂಥ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಆಶಾಭಾವನೆ ಇತ್ತು. ಇವ್ರು ಬಂದವರಪ್ಪ ಒಂದಷ್ಟು ಸುಧಾರಣೆ ತಂದಿದ್ದಾರೆ ಅಂತ. ನೋಡ್ಕೊಬನ್ನಿ ಸರ್, ಅವರ ಕಾಲಾವಧಿನಲ್ಲಿ ಒಂದಾರು ಸುಧಾರಣೆ ಬಂತ ಸರ್? ಮೈಸೂರು ನಗರದ ಪ್ರಮುಖ ರಸ್ತೆಗಳು ಸಿಮೆಂಟ್ ವೈಟ್ ಟ್ಯಾಪಿಂಗ್ ರಸ್ತೆಗಳಾಗುತ್ತೆ ಅಂದರು. ಹೋದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಿದ್ದು, ಈ ವರ್ಷ ಬಜೆಟ್ ಬಂದರೂ ಒಂದು ಗುದ್ಲಿ ಪೂಜೆ ಆಗಿಲ್ಲ, ಒಂದು ಕಾಮಗಾರಿ ಆಗಿಲ್ಲ. ಫುಟ್ಪಾತ್ಗಳನ್ನೆಲ್ಲ ವಿಶೇಷವಾಗಿ ಮಾಡ್ತೀವಿ ಅಂತ ಇವರಿಂದೇ ಇದ್ದಂಥ ಕಮಿಷನರ್ ಘೋಷಣೆ ಮಾಡಿದ್ದು. ಫುಟ್ಪಾತ್ಗಳಲ್ಲಿ ಸ್ಪೆಷಲ್ಲಾಗಿ ಎಲ್ಲ ಡಿಸೈನ್ ಮಾಡ್ತೀವಿ ಅಂತ. ಯಾವ್ದಾದ್ರು ಒಂದು ಫುಟ್ಪಾತ್ ಡಿಸೈನ್ ಮಾಡಿದ್ರೆ ಸರ್, ಫುಟ್ಪಾತ್ ಡಿಸೈನ್ ಮಾಡೋದು ಬೇಡ, ನೀವು ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಫುಟ್ಪಾತ್ಗಳು ನೋಡ್ಕೊಬನ್ನಿ. ಟೈಲ್ಸ್ಗಳು ಬೇರೆ ಬೇರೆ ಕಾರಣಕ್ಕೆ ವೀಕ್ ಆಗಿದೆಯಲ್ಲ, ಅದನ್ನು ವಾಪಸ್ ಸರಿನೇ ಪಡಿಸಿಲ್ಲ. ಯಾವುದೋ ಕೇಬಲ್ಗೆ ಇಲ್ಲ ಅಂಗಡಿಯವರು ಏನೋ ಸಣ್ಣ ಪುಟ್ಟ ರಿಪೇರಿಗೆ ತೆಗ್ದಿರ್ತಾರೆ, ಅದನ್ನು ವಾಪಸ್ ಮಹಾನಗರ ಪಾಲಿಕೆಯಿಂದ ಸರಿ ಮಾಡಬೇಕು ಅನ್ನೋ ಆ ಕಡೆ ಗಮನನೇ ಇಲ್ಲ. ಎಲ್ಲನೂ ಬಿಟ್ಕೊಂಡು ಹಳ್ಳ ತೋಡೋದು. ಈಗ ಯಾವುದೋ ಒಂದು UGD ಕಾಮಗಾರಿಗೆ ಯಾರಿಗೋ ಟೆಂಡರ್ ಆಗಿರುತ್ತೆ. ನನ್ನಂಥ ಸಾರ್ವಜನಿಕರು ಮತ್ತು ಅನೇಕರ ಅಭಿಪ್ರಾಯ ಏನು ಅಂದರೆ, ನೀವು UGD ವರ್ಕ್ ಮಾಡೋವಂಥ ಸಂದರ್ಭದಲ್ಲೇ ಅದಕ್ಕೆ ಪ್ಯಾಚ್ ಹಾಕೋಕ್ಕೆ ಫಂಡ್ ಇಲ್ಲ ಅಂದರೆ ದಯಮಾಡಿ UGD ವರ್ಕೇ ಮಾಡಬೇಡಿ. ಅದು ನೀವು UGD ಪ್ಯಾಚ್ ವರ್ಕ್ ಇರ್ಬೋದು, ಈ ರೀತಿ ಸಾರ್ವಜನಿಕರ ತೊಂದರೆಗಳನ್ನ ಆಲಿಸುವಂಥದ್ದು. ಇದನ್ನು ಯಾವತ್ತು ಅವ್ರು ಫೀಲ್ಡ್ ಇಳಿತಾರೆ ಅಲ್ಲಿ ತನಕ ಬರುತ್ತೆ. ದಯಮಾಡಿ AC ಚೇಂಬರಿಂದ ಹೊರಗಡೆ ಬನ್ನಿ ಸರ್. ಅವರು ಈಗ 65 ವಾರ್ಡ್ ಇದೆ ಸರ್. ಎಷ್ಟು ವಾರ್ಡ್ ವಿಸಿಟ್ ಕೊಟ್ಟಿದ್ದಾರೆ ಸರ್? ಕಳೆದ 1.5 ವರ್ಷದ ಮೇಲಾಯಿತು ಅವ್ರು ಮೈಸೂರಿಗೆ ಬಂದು. ಎಷ್ಟು ವಾರ್ಡ್ ವಿಸಿಟ್ ಕೊಟ್ಟಿದ್ದಾರೆ ಸರ್? ಸಂಘ ಸಂಸ್ಥೆಗಳನ್ನ ಯಾರನ್ನ ಗೊತ್ತಾ ಸರ್ ಅವ್ರು ಕೂಗೋದು ಮೀಟಿಂಗ್ಗೆ? ಯಾರು ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೋತಾರೆ ಅವ್ರನ್ನ ಮಾತ್ರ ಕೂಗೋದು. ನೈಜವಾದ ಸಮಸ್ಯೆಗಳನ್ನ ಹೇಳೋರನ್ನ ಯಾರನ್ನೂ ಅವರು ಸಭೆಗೆ ಕೂಗಲ್ಲ. ಯಾಕೆಂದ್ರೆ ಸಭೆನಲ್ಲಿ ಮಾಧ್ಯಮದವ್ರು ಇರ್ತಾರೆ, ನೈಜವಾದ ಸಮಸ್ಯೆ ವರದಿ ಆಗಿಬಿಡುತ್ತೆ. ಅವ್ರಿಗೆ ಅದು ವರದಿ ಆಗಬೇಕಾಗಿಲ್ಲ, ಸಭೆ ಮಾಡಿದ್ವಿ ಅಂತ ತೋರಿಸ್ಬೇಕು. ಇವ್ರಿಗೆ ಒಂದು ರೀತಿ ಬೇಡಪ್ಪ ನಾವು ಏನು ಮಾತಾಡಬಾರ್ದು ನೆಗೆಟಿವ್ ಅನ್ನೋ ಮನಸ್ಥಿತಿನಲ್ಲಿ ಬಂದಿರ್ತಾರೆ, ಅವ್ರನ್ನ ಮಾತ್ರ ಕೂಡ್ತಾರೆ. ಪಾಲಿಕೆ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ನೇರ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ರಸ್ತೆ ಮಧ್ಯೆ ಎದ್ದು ನಿಂತಿರುವ ಮ್ಯಾನ್ ಹೋಲ್ಗಳು ಬೈಕ್ ಸವಾರರ ಪಾಲಿಗೆ ಸಾವಿನ ದೂತರಂತೆ ಕಾಣ್ತಾ ಇದೆ.
ದಿನನಿತ್ಯ ಜನರು ಬೆನ್ನು ನೋವು ಮತ್ತು ವಾಹನಗಳ ರಿಪೇರಿಗಾಗಿ ಸಾವಿರಾರು ರೂಪಾಯಿಗಳನ್ನು ಪೋಲ್ ಮಾಡ್ತಾ ಇದ್ರು ಪಾಲಿಕೆ ಮಾತ್ರ ಮೌನಕ್ಕೆ ಶರಣಾಗಿದೆ. ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು ವಿವಿಧ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ. ಮಹಾನಗರ ಪಾಲಿಕೆ ರಸ್ತೆ ಮಾಡಿದ ಕೆಲವೇ ದಿನಗಳಲ್ಲಿ ಮತ್ತೊಂದು ಇಲಾಖೆ ಬಂದು ಅದನ್ನು ಅಗಿತಾ ಇದೆ. ಇದು ಸಾರ್ವಜನಿಕರ ತೆರಿಗೆ ಹಣದ ಪೋಲ್ ಅಲ್ಲದೆ ಮತ್ತೇನು? ಸಾರ್ವಜನಿಕರು ಈಗ ಪಾಲಿಕೆಗೆ ಗಡುವು ನೀಡ್ತಾ ಇದ್ದಾರೆ. ನಮಗೆ ಬರೀ ಭರವಸೆಗಳು ಬೇಡ, ತಕ್ಷಣವೇ ರಸ್ತೆಗಳ ದುರಸ್ತಿಯಾಗಬೇಕು ಎಂಬುದು ಜನರ ಒಕ್ಕೊರಲ ಆಗ್ರಹವಾಗಿದೆ. ಅಧಿಕಾರಿಗಳೇ, ಇನ್ನು ಮುಂದೆ ಕೇವಲ ಮಣ್ಣು ಮುಚ್ಚುವ ನಾಟಕ ನಿಲ್ಲಿಸಿ ಕಾಮಗಾರಿ ಮುಗಿದ ತಕ್ಷಣವೇ ಗುಣಮಟ್ಟದ ಡಾಂಬರೀಕರಣ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಮೈಸೂರಿಗರು ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳುವುದಕ್ಕಿಂತ ಮುಂಚೆ ಸುಗಮ ಸಂಚಾರಕ್ಕೆ ಯೋಗ್ಯವಾದ ರಸ್ತೆಗಳನ್ನು ನೀಡುವುದು ಪಾಲಿಕೆಯ ಜವಾಬ್ದಾರಿಯಾಗಿದೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.